ಹಾಯ್. ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೆನಪಾಯ್ತು ಆಮೇಲೆ ಬ್ರಷ್ ಮಾಡಬೇಕಂತ. ಬ್ರಷ್ ಮಾಡಿ ಫೇಸ್ ವಾಶಲ್ಲಿ ಫೇಸ್ನ ಕ್ಲೀನಾಗಿ ತೊಳ್ಕೊಂಡೆ. ನಾನು ಸೆಟಫಿಲ್ಲ ಫೇಸ್ ವಾಶ್ನ ಯೂಸ್ ಮಾಡೋದು. ಫೇಸ್ ವಾಶ್ ಸ್ವಲ್ಪ ತೊಗೊಂಡು ಹಚ್ಕೊಂಡ್ರೂ ಕೂಡ ತುಂಬ ನೊರೆ ಬರುತ್ತೆ ಮತ್ತು ತುಂಬ ಕ್ಲೀನಾಗಿರೋ ಫೀಲ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಸೊ ನ್ಯೂಟೆಲ್ಲ ಬ್ರೆಡ್ಡೇ ಗತಿ. ತಿಂಡಿ ತಿಂದ್ಕೊಂಡು ಸ್ನಾನ ಮಾಡೋಣ ಅಂತ ಹೇಳಿ ಸ್ನಾನಕ್ಕೆ ಬಂದೆ. ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ, ಆದರೆ ಏನು ಯೂಸ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಯೂಸ್ ಮಾಡ್ತಾರೆ, ನಾವು ಮಾಡೋಣ ಅಂತ ಮಾಡ್ತಿರೋದಷ್ಟೇ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸೊ ರೆಡಿ ಆಗ್ತಾಯಿದ್ದೆ. ಹೈಟ್ ಅಂತೂ ಆ ದೇವರು ಕೊಟ್ಟಿಲ್ಲ, ಸ್ವಲ್ಪ ಚೆನ್ನಾಗಾದರೂ ಕಾಣಿಸೋಣ ಅಂತ ಫುಲ್ ಮೇಕಪ್ ಮಾಡಿಕೊಂಡೆ. ಅದು ದೆವ್ವ ಥರ ಕಾಣ್ತಾಯಿತ್ತು. ಸೊ ಎಲ್ಲ ಬ್ಲೆಂಡ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡೆ. ಲಿಪ್ ಬಾಮ್ನ ಹಚ್ಕೊಂಡು ಲಿಪ್ ಲೈನರ್ನ ಹಚ್ಕೊಂಡೆ. ಈಗ ಲಿಪ್ಸ್ಗೆ ಲಿಪ್ ಲೈನರ್ನ ಹಚ್ಕೊತಿದ್ದೀನಿ. ಬಾಯಿ ಸ್ವಲ್ಪ ದೊಡ್ಡದಲ್ವ ನಂದು, ಸೊ ಸ್ವಲ್ಪ ಟೈಮ್ ಬೇಕಾಗತ್ತೆ. ಫಿಕ್ಸಿ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ನ್ಯಾಚುರಲ್ ಥರ ನಮಗೆ ಕಾಣಿಸುತ್ತೆ ಹಚ್ಕೊಂಡಾಗ. ಆ್ಯಂಡ್ ಲಿಪ್ಸ್ಗೆ ನಾನು ಮೇಬ್ಲಿನ್ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೊಂಥರ ಲಿಪ್ಸ್ ಗ್ಲಾಸಿ ಥರ ಕಾಣಿಸುತ್ತೆ. ದೆನ್ ನನ್ನ ಐಲ್ಯಾಶ್ನ ಕರ್ಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಳ್ಳೆ ಬುರ್ಜ್ ಖಲೀಫಾ ಥರ ನಿಂತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಮಸ್ಕರ ಬಂದು ಮೇಬ್ಲಿನ್ ಅವ್ರದ್ದು. ಇಷ್ಟು ರೆಡಿ ಆಗೋ ತನಕ ನನಗೆ ಸಾಕಾಯಿತು. ಹೇಗೆ ಕಾಣ್ತಾಯಿದ್ದೀನಿ ಅಂತ ಹೇಳಿ.